ಅವರು ನೆರೆಹೊರೆ ಮನೆಯವರು. ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅನುಸರಿಸಿಕೊಂಡು ಹೋಗಬೇಕು, ಮಾತಾಡಿ ಪ್ರಾಬ್ಲಮ್ ಬಗೆಹರಿಸ್ಕೋಬೇಕು. ಆದ್ರೆ ಇಲ್ಲಿ ಹಾಗೆ ಆಗಿಲ್ಲ. ಅಕ್ಕಪಕ್ಕದ ಮನೆಯವರ ಮಧ್ಯೆ ದಿನದಿಂದ ದಿನಕ್ಕೆ ಗಲಾಟೆ ಹೆಚ್ಚಾಗ್ತಲೇ ಇತ್ತು. ಇದೀಗ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಚಡ್ಡಿ ಬಿಸ್ತೀನಿ ಅಂತಾನೆ, ವಿಡಿಯೋ ಮಾಡ್ಕೋ ಅಂತಾನೆ. ಮಹಿಳೆ ಜೊತೆ ಈ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿರೋದು ಕಿರಾತಕ ವೃದ್ಧ. ಮನೆ ಮುಂದೆ ನಾಯಿ ಶೆಡ್ ಮಾಡಿ ವೃದ್ಧನ ಕಿರುಕುಳ. ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ತಾತ ಅರೆಸ್ಟ್. ಈ ವೃದ್ಧನ ಅವತಾರ ನೋಡಿ, ಬಾಯಿ ಬಿಟ್ರೆ ಬರೋದು ಬರೀ ಅಶ್ಲೀಲ ಪದಗಳೇ. ಮಹಿಳೆಗೆ ಕೆಟ್ಟ ಸನ್ನೆ ಮಾಡ್ತಾ ಕಿರುಕುಳ ಕೊಡ್ತಿರೋ ಈ ಕಿರಾತಕ ವೃದ್ಧನ ಹೆಸರು ಕೃಷ್ಣಮೂರ್ತಿ. ಅನ್ನಪೂರ್ಣೇಶ್ವರಿ ನಗರದ ನಿಸರ್ಗ ಬಡಾವಣೆ ನಿವಾಸಿ. ಈ ತಾತ ಅಂದ್ರೆ ಅಕ್ಕಪಕ್ಕದವರಷ್ಟೇ ಅಲ್ಲ, ಇಡೀ ಏರಿಯಾದ ಜನ ಬೆಚ್ಚಿ ಬೀಳ್ತಾರೆ. ಈ ಮಹಿಳೆ ಮತ್ತು ವೃದ್ಧ ಇಬ್ರು ಅಕ್ಕಪಕ್ಕದ ಮನೆಯವರು. ಈ ಕೃಷ್ಣಮೂರ್ತಿ ತನ್ನ ಮನೆ ಮುಂದೆ ಬೋನಿಟ್ಟು 3-4 ಶ್ವಾನಗಳನ್ನ ಸಾಕ್ತಿದ್ದಾನೆ. ಅವುಗಳ ಚೀರಾಟ ಅರಚಾಟ ನೆರೆಹೊರೆಯವರಿಗೆ ತೊಂದರೆ ಆಗ್ತಾ ಇತ್ತು. ಅದನ್ನ ಬೇರೆಡೆ ಇಡುವಂತೆ ಏರಿಯಾ ಜನ ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ವೃದ್ಧ ಮಾತ್ರ ಕ್ಯಾರೆ ಅಂತಿಲ್ಲ. ಪ್ರಶ್ನಿಸಿದ ಮಹಿಳೆಗೆ ಅವಾಚ್ಯ ಪದಗಳಿಂದ ಬೈದು ಕೆಟ್ಟ ಸನ್ನೆ ಮಾಡಿ ತೋರಿಸ್ತಿದ್ದ. The 4-5 ಡಾಗ್, ಬಿಗ್ ಡಾಗ್, ಇವರು ದೊಡ್ಡ ಕೇಸ್ ಮಾಡಿ ಮನೆ ಮುಂದೆ ಹಾಕ್ತಾ ಇದ್ದಾರೆ. ಇನ್ನೊಂದು ಒಂದೊಂದು ಸಾರಿ ಹೋಗೋಕ್ಕೆ ಬರೋದಕ್ಕೆ ತುಂಬ ಭಯ ಆಗುತ್ತೆ. ಪಬ್ಲಿಕ್ನು ಬರೋದಕ್ಕೆ ಹೋಗೋದಕ್ಕೆ ತುಂಬ ಭಯ. ಯಾಕೆಂದರೆ ನಾಯಿ ತುಂಬ ಇದು ಫ್ಯೂರಿಯಸ್ ಆಗುತ್ತೆ. ದಿನ ಬಂಧನ್ ಟ್ರೈ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಜಿಬಿಎಗೆ ದೂರು ನೀಡಿದ್ರು. ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ದ ಅಧಿಕಾರಿಗಳು ಇದು ಸಾರ್ವಜನಿಕರ ರಸ್ತೆ, ಈ ರೀತಿ ಮಾಡಬಾರದು ಅಂತ ವಾರ್ನಿಂಗ್ ಮಾಡಿದ್ರು. ಆದ್ರೂ ಈತನ ದುರಹಂಕಾರ ಯಾವಾಗ ಹೆಚ್ಚಾಯಿತೋ ಸಹಿಸಲಾಗದ ಮಹಿಳೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸದ್ಯ ಪೊಲೀಸರು ಆರೋಪಿ ಕೃಷ್ಣಮೂರ್ತಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಾನು ಹೊರಗಡೆ ಹೋಗಿ ನೋಡಿ, ನಮ್ಮ ಮುಂದೆನೇ ಇದ್ರೆ ತಾಯಿ ನೋಡಿ ಅಂತ ತುಂಬಾ ವಲ್ಗಾರಿಟಿ ಬಿಹೇವಿಯರ್ ಮಾಡ್ತಾರೆ. ನಮ್ಗೆ ಎಷ್ಟು ಬೇಜಾರಾಯಿತು. BBMP ವಾರ್ನಿಂಗ್ ಮಾಡಿದ್ದೇನೆ. ಐ ಆಮ್ ನಾಟ್ ಎನ್ ಅಥರೈಸ್ಡ್ ಪರ್ಸನ್. ನನಗೆ ಏನು ಅಥಾರಿಟಿ ಇಲ್ಲ. ನನಗೆ ಕಷ್ಟ ಆಯಿತು, ನಾನು ಅಥಾರಿಟಿಗೆ ಇನ್ಫಾರ್ಮ್ ಮಾಡಿದ್ದೆ. ಅಥಾರಿಟಿ ಬಂದಿದೆ, ಎಲ್ಲ ವೆರಿಫೈ ಮಾಡಿದ್ದೆ. ವೆರಿಫೈ ಮಾಡಿದ ತಕ್ಷಣಕ್ಕೆ ಇವರಿಗೆ ವಾರ್ನಿಂಗ್ ಮಾಡಿ ಹೋಗಿದ್ದೆ. ನಾನು BBMPಗೆ ಏನು ಮಾತಾಡೋಕ್ಕೆ ಆಗಿಲ್ಲ. ಅದೇನೇ ಹೇಳಿ, ಅಕ್ಕಪಕ್ಕದ ಮನೆಯವರು ಅಂದ ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ. ಅದನ್ನ ಮಾತಿನಲ್ಲೇ ಬಗೆಹರಿಸ್ಕೊಳ್ಬೇಕು. ಅತಿರೇಕಕ್ಕೆ ಹೋದಾಗ ಇಂತಹ ಅನಾಹುತಗಳಾಗ್ತವೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.